ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ರುಚಿಯಾಗಿರುವಂತಹ ಮೀನಿನ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತಾರಲ್ವ ಮೀನು. ಹಾಗಾಗಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಸಹ ಕೊಡಿ. ಹಾಗಾದರೆ ವಿಡಿಯೋದಲ್ಲಿ ಹೋಗ್ಬಿಡೋಣವಾ. ನಾನಿಲ್ಲಿ ಒಂದು ಹಿಡಿಯಷ್ಟು ಹುಣಸೆಹಣ್ಣ ನೋಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕಿ ನೆನೆಸೋಕೆ ಇಟ್ಕೊಂಬಿಡೋಣ, ಸೈಡಿಗೆ ಇಟ್ಕೊಂಬಿಡೋಣ. ಇದನ್ನು ನೋಡಿ, ನಾನು ಮೀನು ಸಾರಿಗೆ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನ ಇಲ್ಲಿ ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ. ನಾನಿಲ್ಲಿ 1.5 ಹೋಳಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಈ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಅದನ್ನು ಸುಲಿದಿಟ್ಕೊಂಡಿದೆ ಚೆನ್ನಾಗಿ, ಅದನ್ನು ಹಾಕ್ಕೊತಾ ಇದ್ದೀನಿ. 1-2 ಇಂಚಷ್ಟು ಶುಂಠಿನೂ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದೇ ಒಂದು ಟೊಮೊಟೊ ಸಾಕು, ಯಾಕಂದರೆ ಹುಳಿ ಹಾಕ್ಕೊತಾ ಇದ್ದೀವಲ್ಲ ಹಾಗಾಗಿ. ಆಮೇಲೆ ನಾನಿಲ್ಲಿ ಒಂದು ದೊಡ್ಡ ಗಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂದು 4-5 ಸ್ಪೂನಷ್ಟು ಧನಿಯಾದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಬೇಕಾಗುತ್ತೆ ಮೀನು ಸಾರಿಗೆ. ನೋಡಿ, ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಕೂಡ ಜಾಸ್ತಿ ಹಾಕ್ಕೊಳ್ಳಿ. ಒಂದು 3-4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 3-4 ಚಕ್ಕೆ, ಆಮೇಲೆ ಒಂದು 4-5 ಲವಂಗ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಂಬಂದ್ಬಿಡೋಣ. ನೋಡಿ, ನಾನು ಫಿಶ್ನ ಚೆನ್ನಾಗಿ ಒಂದು 2-3 ಸತಿ ರಾಗಿ ಹಿಟ್ಟು ಹಾಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು 2-3 ಸತಿ ತೊಳೆದಿಟ್ಕೊಳ್ಳಿ, ಮೀನು ಸ್ಮೆಲ್ ಬರಬಾರ್ದಲ್ಲ ಹಾಗಾಗಿ. ನೋಡಿ, ಎಲ್ಲ ಕ್ಲೀನಾಗಿ ತೊಳೆದ್ಮೇಲೆ ನಾನಿಲ್ಲಿ ಉಪ್ಪು, ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹೋಳು ಹಿಂಡ್ಕೊಂಬಿಡಿ ಅದಕ್ಕೆ ಚೆನ್ನಾಗಿ. ನೋಡಿ, ನಾನೊಂದು ಅರ್ಧ ನಿಂಬೆಹಣ್ಣು ಹೋಳು ಹಿಂಡ್ಕೊತಾ ಇದ್ದೀನಿ ಚೆನ್ನಾಗಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಿಶ್ಶಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ, ಫಿಶ್ಶು ಸಪ್ಪೆಯಾಗಿರಲ್ಲ. ನೋಡಿ, ಈ ಥರ ಎಲ್ಲದಕ್ಕೂ ಚೆನ್ನಾಗಿ ಅಂಟ್ಕೊಳ್ಳೋವರೆಗೂ ಚೆನ್ನಾಗಿ ಈ ಥರ ನೋಡಿ ಕೈಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಫಿಶ್ಶು ನೀಚು ವಾಸನೆಯೂ ಬರಲ್ಲ, ಮತ್ತು ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಎಣ್ಣೆ ಕಾದಾಗಿದೆ, ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಖಾರನ, ಅದನ್ನು ಈ ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ, ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲೆ ಎಲ್ಲ ಹುರ್ಕೊಳ್ಳಿ ಚೆನ್ನಾಗಿ. ನೋಡಿ, ಮೀನು ಸಾಂಬಾರಿಗೆ ಈ ಮಸಾಲೆನೇ ಮೇನು. ಸ್ವಲ್ಪ ಖಾರ, ಉಪ್ಪು, ಹುಳಿ ಜಾಸ್ತಿ ಬೇಕಾಗುತ್ತೆ ಮೀನು ಸಾರಿಗೆ. ಅದಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕಂದರೆ ಮೀನು ಸಪ್ಪೆ ಆಗಿರೋದ್ರಿಂದ ಅದರೊಳಗಡೆ ಬೆಳಿಗ್ಗೆ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಸಂಜೆಗೋ ಇಲ್ಲ ನಾಳೆ ಬೆಳಗ್ಗೆಗೋ ಮೀನು ಸಾರು ತಿಂದರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಮೀನಿಗೆಲ್ಲ ಅಂಟ್ಕೊಂಡಿರುತ್ತೆ ಚೆನ್ನಾಗಿ, ಮೀನೊಳಗೆಲ್ಲ ಹೋಗಿರುತ್ತೆ. ನೋಡಿ, ಈಗ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹಸಿ ವಾಸನೆ ಹೋಗಿದೆ. ನಾವೇನು ಇದನ್ನು ಮಾಡಿ ಇಟ್ಕೊಂಡಿದ್ದೀವಿ ಹುಣಸೆಹಣ್ಣು ರಸನ, ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಹಿಂಡ್ಕೊಳ್ಳಿ. ನಾನು ಇಲ್ಲೆಲ್ಲ ಪಲ್ಪೆಲ್ಲ ತಕ್ಕೊತಾ ಇದ್ದೀನಿ, ಹುಣಸೆಹಣ್ಣಲ್ಲಿರೋ ಪಲ್ಪೆಲ್ಲ ತಕ್ಕೊಂಡು ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ. ನೋಡಿ, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ತೀರಾ ನೀರಿರಬಾರ್ದು. ಈ ಸಾರು ನೀರಾಗಿದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸಾರು. ನೋಡಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಆಮೇಲೆ ಚೆನ್ನಾಗಿ ಇದನ್ನು ಹುಳಿನ ಕುದಿಸ್ಕೋಬೇಕು. ನೋಡಿ, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಖಾರ, ಧನಿಯಾದ ಪುಡಿ, ಆಮೇಲೆ ಹುಳಿ ಸ್ವಲ್ಪ ಜಾಸ್ತಿನೇ ಮುಂದೆ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ನೋಡಿ, ಈಗ ಬೇಯ್ತಾ ಇದೆ, ಬೆಂದಿದೆ. ಇವಾಗ
ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು, ಹುಳಿನ ಚೆನ್ನಾಗಿ ಕುದಿಸ್ಕೊಂಡಷ್ಟು ಸಾರು ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸಾರು ಇಷ್ಟು ಗಟ್ಟಿ ಇರಬೇಕು ಮಿನಿಮಮ್ಮು. ನೋಡಿ ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ತೀರಾ ತೆಳುವಾದರೆ ಚೆನ್ನಾಗಿರಲ್ಲ ಸಾರು. ನೋಡಿ ಯಾರಿಗೆ ಮೀನು ಸಾರು ಇಷ್ಟ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೋಡಿ ನಾನು ಫಿಶ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಒಂದೊಂದೇ ಹಾಕ್ಬಿಡ್ತಾಯಿದ್ದೀನಿ. ನೋಡಿ ತಲೆ ಎಲ್ಲ ಫಸ್ಟ್ ಕೆಳಗೆ ಹಾಕ್ಕೊಳ್ಳಿ. ತಲೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ ತಲೆನ ಫಸ್ಟ್ ಕೆಳಗಡೆ ಹಾಕ್ಕೊಂಬಿಡಿ. ಆಮೇಲೆ ಬೇರೆ ಪೀಸಸ್ಗಳನ್ನ ಮೇಲ್ಮೇಲೆ ಹಾಕ್ಕೊಳ್ಳಿ. ಜಾಸ್ತಿ ಕದಡಕ್ಕೆ ಹೋಗಬಾರ್ದು. ಇದನ್ನು ಕದಡಿದ್ರೆ ಏನಾಗ್ಬಿಡುತ್ತೆ, ಪೀಸಸ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಬೇಗ ಬೆಂದೋಗ್ಬಿಡುತ್ತಲ್ಲ ಫಿಶ್ಶು. ಹಾಗಾಗಿ ನೀಟಾಗಿ ಮೇಲಕ್ಕೆ ನಾನು ಹೇಗೆ ಹಾಕ್ಕೊತಿದ್ದೀನೋ ಆ ಥರ ಒಂದೊಂದೇ ಪೀಸ್ನ ಹಾಕ್ಕೊಳ್ಳಿ. ನೋಡಿ ಜಾಸ್ತಿ ಕದಡಕ್ಕೆ ಹೋಗಬಾರ್ದು. ನೋಡಿ ಈ ಥರ ಇಷ್ಟೇ ಇದು ಮಾಡ್ಕೊಂಡಿರಬೇಕು, ಇಲ್ಲಾಂದರೆ ಮತ್ತೆ ಕದಡೋದ್ರೆ ಚೆನ್ನಾಗಿರಲ್ಲ. ನೋಡಿ ಒಂದು ಕುದಿ ಒಂದೆರಡು ಕುದಿ ಆ ಥರ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿನೂ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು. ಜಾಸ್ತಿ ಬೇಯಿಸ್ಕೊಂಡ್ರೆ ಪೀಸ್ ಎಲ್ಲ ಕದಡೋಗ್ಬಿಡುತ್ತೆ. ಫಿಶ್ಶು ಬೇಗ ಬೇಯೋದ್ರಿಂದ ಅದಕ್ಕೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ನೋಡಿ ಒಂದೆರಡು ಕುದಿ ಬಂದರೆ ಸಾಕಾಗುತ್ತೆ. ಚೆನ್ನಾಗಿ ಸುತ್ತಮುತ್ತ ಎಲ್ಲ ಕುದಿ ಬರೋವರೆಗೂ ಸ್ವಲ್ಪ ಕುದಿಸ್ಕೊಂಬಿಡಿ ಅಷ್ಟೇ. ಜಾಸ್ತಿ ಬೇಯಿಸೋಕ್ಕೆ ಹೋಗಬಾರ್ದು ಇದನ್ನು. ನೋಡಿ ಇದು ಈ ಥರ ಆಗಿದೆ. ಇವಾಗ ಫಿಶ್ ಸಾಂಬಾರು ಆಗಿದೆ. ನೋಡಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಇವಾಗ ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ, ಸಾಂಬಾರಿಗೂ, ಆಮೇಲೆ ಅನ್ನಕ್ಕಾದ್ರೂ ಮುದ್ದೆಗಾದ್ರೂ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಸಹ ಕೊಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ದಲೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ. ಓಕೆ, ಬಾಯ್.